ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ನಲ್ಲಿ ಸಂಪುಟ ಬೇಗುದಿ ಸ್ಫೋಟ. ಸಚಿವ ಸ್ಥಾನದ ಆಸೆಯನ್ನ ಹೊರಹಾಕಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಅವರು ಬಹಳ ಆಸೆ ಇಟ್ಕೊಂಡು ಕೂತಿದ್ರು. ಮಂತ್ರಿ ಆಗೋ ಆಸೆ ಇರೋದು ನಿಜ, ಈ ಬಾರಿ ಸಿಗುತ್ತೆ ಅನ್ನುವಂಥ ಆಸೆನೂ ಅವ್ರಿಗಿತ್ತು. ಆದರೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಏನಿಲ್ವಲ್ಲ ಅನ್ನುವಂಥದ್ದನ್ನು ಹೇಳಿ ಸಮಾಧಾನ ಪಟ್ಕೊಳ್ತಾ ಇದ್ದಾರೆ. ನಾನು ಪಕ್ಷನಿಷ್ಠ, ನಾನು ಯಾವುದೇ ಸಭೆಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಪಬ್ಲಿಕ್ ಟಿವಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತನಾಡಿದ್ದಾರೆ. ಅವರು ತಮ್ಮದೇ ಆದಂಥ ನಿರ್ಧಾರವನ್ನು, ನಿಲುವನ್ನು ಪ್ರಕಟಿಸಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ನನಗೆ ಕಾಂಗ್ರೆಸ್ ಪಕ್ಷ ದೇವಾಲಯ. ನನ್ನ AICC KPCC ನನಗೆ ಗರ್ಭಗುಡಿ ಅಷ್ಟೇ ಶ್ರೇಷ್ಠ. ನನ್ನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಹರಿಪ್ರಸಾದ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನನಗೆ ದೇವರಷ್ಟೇ ಶ್ರೇಷ್ಠ. ನನ್ನಂಥ ಸಾಮಾನ್ಯ ಹುಡುಗನಿಗೆ B ಫಾರ್ಮ್ ಕೊಟ್ಟು ಟಿಕೆಟ್ ಕೊಟ್ಟಿದೆ. ನಾನು ನಿಷ್ಠಾವಂತ, ನಾನು ಆ ಸಭೆಗೆ ಭಾಗವಹಿಸಲ್ಲ. ನನ್ನ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧ. ಜೈ ಕಾಂಗ್ರೆಸ್. ನಿಮಗೆ ಈ ರೀತಿಯ ಹೇಳಿಕೆ ಆಗೋದ್ರಿಂದ ಜಿಲ್ಲಾ ರಾಜಕಾರಣದಲ್ಲಿ ಮುಂದೆ ಕಷ್ಟ ಆಗಲ್ವಾ ಸರ್? ನನಗೆ ನೋಡಿ, ನಾನು ಚಿಕ್ಕವನು, ಇನ್ನೊಂದು 30 ವರ್ಷ ಕಾಯ್ತೀನಿ ಸರ್. 28 ಕಾಯ್ತೀನಿ, ಆಗಲ್ವಾ? 33 ಆಗಲ್ವಾ? 38 ಆಗಲ್ವಾ? 43 ಇನ್ನೊಂದು 20 ವರ್ಷದಲ್ಲಿ ಯಾವತ್ತಾದ್ರೂ ಒಂದ್ಸಲ ಆಗೋಣ ಬಿಡಿ. ಆ ಥರ ಏನಿದೆ, ಏಜ್ ನನ್ನ ಸೈಡ್ ಇದೆ ಅಲ್ವಾ? ಸಂಪರ್ಕ ಮಾಡೋ ಕೆಲಸ ಮಾಡಿದ್ರೆ ಸರ್? ಬಟ್ ಇಲ್ಲ ಸರ್, ನನಗೆ ಮೋಸ್ಟ್ಲಿ ನನ್ನ ನಂಬರ್ ಅವ್ರ ಹತ್ರ ಇಲ್ಲ ಅನ್ಸುತ್ತೆ. ನಾನಂತೂ ಸಭೆಗೆ ಭಾಗವಹಿಸಲ್ಲ. ನಾನು ಮೋಸ್ಟ್ಲಿ ನನಗೆ ಯಾವುದು ಕಾಲ್ ಬಂದಿಲ್ಲ. ನಾನು ಹರಿಪ್ರಸಾದ್ ಸಾಹೇಬ್ರಿಗೆ ಎಲ್ರಿಗೂ ಹೇಳಿದ್ದೀನಿ, ನಾನು ಪಕ್ಷಕ್ಕೆ. ಸೊ ಈ ವಿಚಾರದಲ್ಲಿ ಅವ್ರದ್ದೇ ಆದಂಥ ನಿಲುವುಗಳನ್ನು ಕೆಲವರು ಪ್ರಕಟಿಸ್ತಾ ಇದ್ದಾರೆ, ಕೆಲವರು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಏನಾಗುತ್ತೆ. ಒಂದು